ಬಿರುಗಾಳಿಯ ಅಬ್ಬರಕ್ಕೆ ಇದೀಗ ಪಾರ್ಕಿಂಗ್ನಲ್ಲಿ ಹಾಕಿದ್ದಂತಹ ತಾತ್ಕಾಲಿಕ ಶೆಡ್ ಹಾಳಾಗಿರ್ತಕ್ಕಂತಹ ಘಟನೆ ಕೊರಟಗೆರೆಯಲ್ಲಿ ಆಗಿರ್ತಕ್ಕಂಥದ್ದು. ಗಾಳಿ ಅಬ್ಬರಕ್ಕೆ ಶೆಡ್ ಧರೆಗುರುಳಿರ್ತಕ್ಕಂತಹ ಘಟನೆ, ಪಾರ್ಕಿಂಗ್ ಶೆಡ್ ಕುಸಿದು ಬೈಕ್ಗಳಿಗೆ ಹಾನಿಯಾಗಿರ್ತಕ್ಕಂತಹದ್ದು. 100ಕ್ಕೂ ಹೆಚ್ಚು ವಾಹನಗಳು ಇದರಿಂದಾಗಿ ಜಖಂ ಕೂಡ ಆಗಿದೆ. ಕೊರಟಗೆರೆಯಲ್ಲಿ ಮಳೆ ಅವಾಂತರದಿಂದ ಸೃಷ್ಟಿಯಾಗಿರ್ತಕ್ಕಂತಹ ಸಮಸ್ಯೆ, ಬಿರುಗಾಳಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಆಗಿದೆ. ಶೆಡ್ ಅವಶೇಷಗಳಡಿ ಸಿಲುಕಿರ್ತಕ್ಕಂತಹ ಬೈಕ್ಗಳಿಗೂ ಕೂಡ ಒಂದಿಷ್ಟು ಹಾನಿಗಳಾಗಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಗಾಳಿ ಮಳೆ ಅಬ್ಬರದಿಂದಾಗಿ ವಾಹನ ಮಾಲೀಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೊರಟಗೆರೆ ಪಟ್ಟಣದಲ್ಲಿ ನಿನ್ನೆ ಸಂಜೆ ಸುರಿದಂತಹ ಭಾರೀ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಇದೀಗ ಪೇ ಅಂಡ್ ಪಾರ್ಕಿಂಗ್ ಶೆಡ್ ಧರೆಗುರುಳಿದೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹಿಂಭಾಗದಲ್ಲಿದ್ದಂತಹ ತಾತ್ಕಾಲಿಕ ಶೆಡ್ ಸಂಪೂರ್ಣವಾಗಿ ಕುಸಿತ ಆಗಿರತಕ್ಕಂತಹದ್ದು. ಶೆಡ್ ಅಡಿಯಲ್ಲಿ ಸಿಲುಕಿದಂತಹ 100ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಜಖಂ ಆಗಿವೆ. ಹಲವು ಬೈಕ್ಗಳಿಗೆ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿರ್ತಕ್ಕಂತಹ ಘಟನೆ ನಡೆದಿರ್ತಕ್ಕಂತಹದ್ದು. ಘಟನೆ ವೇಳೆ ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಸ್ಥಳೀಯರು ಹಾಗೂ ವಾಹನ ಮಾಲೀಕರು ತಕ್ಷಣ ರಕ್ಷಣಾ ಕಾರ್ಯಕ್ಕೆ ಮುಂದಾಗಿರುವಂತಹದ್ದು. ಇನ್ನು ತಾಲೂಕಿನ ವಿವಿಧ ಭಾಗಗಳಲ್ಲಿ ಗಾಳಿ ಮಳೆಯಿಂದಾಗಿ ಸಾಕಷ್ಟು ಹಾನಿಯಾದಂತಹ ವರದಿಗಳು ಕೂಡ ಬಂದಿದೆ. ಇನ್ನು ಮಾಹಿತಿ ತಿಳಿದಂತೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಸಾರ್ವಜನಿಕರು ಗಾಳಿ ಮಳೆಯ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಅಧಿಕಾರಿಗಳು ಕೂಡ ಮನವಿಯನ್ನ ಮಾಡಿದ್ದಾರೆ.